ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮೆದುರು ಜನಪ್ರಿಯ ಶಿಕ್ಷಕ ಮತ್ತೂರು ಸುಬ್ಬಣ್ಣ ಅವರಿದ್ದಾರೆ. ಅವರ ಅನುಭವಗಳನ್ನು ಕುರಿತು ಇವತ್ತು ಅಧ್ಯಾಪನ ಹೇಗೆ ಇರುತ್ತೆ ಅನ್ನುವಂಥದ್ದು ಮತ್ತು ವಿದ್ಯಾರ್ಥಿಗಳ ಮೆಚ್ಚುಗೆಯನ್ನು ಹೇಗೆ ಕಳಿಸೋದು ಅನ್ನೋದು, ಈ ಬಗ್ಗೆ ಅವರು ಮಾತನಾಡಲಿದ್ದಾರೆ. ನಮಸ್ಕಾರ ಮತ್ತೂರು ಸುಬ್ಬಣ್ಣ ಅವರೇ. ನಮಸ್ಕಾರ. ನಮಸ್ಕಾರ. ತಾವು ಬೆಂಗಳೂರಿನಲ್ಲಿ ಒಂದು ಪ್ರೌಢಶಾಲೆಯಲ್ಲಿ ಮೊದಲು ಕೆಲಸಕ್ಕೆ ಸೇರಿಕೊಂಡ್ರಿ. ಆ ನಂತರ ಕೇಂದ್ರೀಯ ವಿದ್ಯಾಲಯದಲ್ಲಿ ನಿಮಗೆ ಒಂದು ಅವಕಾಶ ಸಿಕ್ತು. ಅಲ್ಲಿ ಪ್ರಾಥಮಿಕ ಶಾಲೆಗೆ, ಅದು ಅಸ್ಸಾಮಿಗೆ ತಾವು ಹೋದ್ರಿ. ಅದು ಏನು ರೀಸನ್ನು? ಯಾರು ಸಾಮಾನ್ಯವಾಗಿ ಆ ರೀತಿ ಒಂದು ಕೆಲಸದಲ್ಲಿದ್ದು ಅಸ್ಸಾಮಿಗೆ, ಅದೂ ಪ್ರಾಥಮಿಕ ಶಾಲೆ ಹಂತಕ್ಕೆ ಪಾಠ ಮಾಡಲಿಕ್ಕೆ ಹೋಗುವಂಥದ್ದು ಭಾಳ ಆಶ್ಚರ್ಯಕರ ಅಂತ ಅನಿಸುತ್ತೆ. ಅದು ಹೇಗೆ ನಿಮಗೆ ಮನಸ್ಸು ಬಂತು? ಬಾರಿ ಈ ಪ್ರಶ್ನೆ ಕೂಡ ನನಗೆ ರೋಮಾಂಚನ ಉಂಟು ಮಾಡ್ತಾ ಇದೆ. 75ರಲ್ಲಿ ನನಗಾಗಿ 21 ವರ್ಷ ತುಂಬಿತ್ತು ಅಷ್ಟೇ. ಅಪ್ಲಿಕೇಶನ್ ಹಾಕ್ಕೊಂಡಿದ್ದೆ. ಬೆಂಗಳೂರಿನಲ್ಲೇ ಇಂಟರ್ವ್ಯೂ ಆಯಿತು ಕೇಂದ್ರೀಯ ವಿದ್ಯಾಲಯಕ್ಕೆ. ಅವರು ನನ್ನನ್ನು ಅಲ್ಲಿ ಅಸ್ಸಾಮಿನ ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ದರಂತೆ. ಆಗ ನನಗೆ ಗೊತ್ತಿಲ್ಲ. ಅವರು ಒಂದು 10-15 ಜನ ಅವರ ಇದಕ್ಕೆ ಕರ್ಕೊಂಡು ಹೋದರು. ನನಗೆ ಅಸ್ಸಾಂನಲ್ಲಿ ಸಿಪ್ಸಾಗರ ಅನ್ನೋ ಜಾಗಕ್ಕೆ ಬಂತು. ಪ್ರೈಮರಿಯಾಗಿ ಯಾಕೆ ಹೋಗಿದ್ದೆ ಅನ್ನೋದು ವಿಶೇಷ. ನನಗೆ ಸದ್ಯ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಒಂದು. ಆಮೇಲೆ ನನಗೆ ಒಂದು ಸ್ವಲ್ಪ ಅಡ್ವೆಂಚರಸ್ ನೇಚರು. ಎಲ್ಲಿ ಹೋದರೂ ಒಂದು ಸ್ವಲ್ಪ ಅಡ್ವೆಂಚರ್ ಮಾಡುವಂಥ ಒಂದು ಇದಿದೆ ನಮ್ಮೂರಲ್ಲೇ ಆಗಲಿ. ಸೊ ಈಗ ಅಸ್ಸಾಮಿಗೆ ಹೋಗೋದು ಅಂತಂದರೆ ಖಂಡಿತವಾಗಿ ಏನಾದರೂ ಒಂದು ಸಾಹಸ ಮಾಡೋದಕ್ಕೆ ಅವಕಾಶ ಇರುತ್ತೆ ಅನ್ನೋದು ಒಂದು ಒಳಗಡೆನೇ ಇತ್ತು. ಆಮೇಲೆ ಕೆಲಸ, ಅದು ಗೌರ್ಮೆಂಟ್ ಕೆಲಸ, ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಬಿಡಬಾರ್ದು ಅಂತಲೂ ಇತ್ತು. ಹೇಗಾದರೂ ಆಗಲಿ ಹೋಗಲೇಬೇಕು ಅಂತ ನಾನು ಅಂದ್ಕೊಂಡಿದ್ದಾಗ, ಪಾಪ ನಮ್ಮ ತಾಯಿ ಮತ್ತು ಮನೆ ಇತರರು, ಬೇಡಪ್ಪ ಅಷ್ಟು ದೂರ ಹೋಗೋದು ಬೇಡ, ಪ್ರೈಮರಿ ಟೀಚರ್ಗೆ ಯಾಕೆ ಅಷ್ಟು ದೂರ ಹೋಗಿ ಕೆಲಸ ಮಾಡಬೇಕು, ಇಲ್ಲೇ ಸಿಗತ್ತೆ ಅಂದರು. ಆದರೂ ನಾನು ಕೇಳ್ತಾ ಇಲ್ಲ ಹೋಗಬೇಕು ಅಂತ. ಕೊನೆಗೆ ಏನಾಯಿತು ಅಂದರೆ, ಊರಿನಲ್ಲಿ ಒಬ್ಬರು ಜೋಯಿಸರಿದ್ದರು. ಅವರು ಚೆನ್ನಾಗಿ ಪ್ರಶ್ನೆ ಎಲ್ಲ ನೋಡ್ತಾಯಿದ್ರು. ಅವ್ರ ಹತ್ರ ಹೋಗಿ ಕೇಳೋ ಹಾಗಾಯಿತು. ಹೀಗೆ ಒಂದು ವಿಷಯ ಪ್ರಶ್ನೆ ಕೇಳಬೇಕು ಅಂತ. ನಾವು ಬಂದಿರೋ ಟೈಮು ಎಲ್ಲವನ್ನೂ ಲೆಕ್ಕಾಚಾರ ಮಾಡಿ ಹೇಳಿದರು. ನೀವು ಬಂದಿರೋ ಪರ್ಪಸ್ ಚೆನ್ನಾಗಿದೆ, ಮುಂದುವರಿಸ್ಬಹುದು ಅಂತ ಹೇಳಿದ್ರು ಅಷ್ಟೇ. ನನಗಷ್ಟೇ ಸಾಕಾಗಿತ್ತು. ಸರಿ, ಅಸ್ಸಾಮಿಗೆ ಹೋಗೋ ಹಾಗೆ ಆಯಿತು. ನಾನು ಸಿಪ್ಸಾಗರ ಅನ್ನೋದು ಅಲ್ಲಿವರೆಗೆ ನಿಜ ಹೇಳಬೇಕು ಅಂತಂದರೆ ನಮ್ಮ ಭೂಪಟವನ್ನು ಅಗಲಿಸಿ ನೋಡೇ ಇರಲಿಲ್ಲ. ಅಸ್ಸಾಂ ಎಲ್ಲಿದೆ, ಆ 7 ರಾಜ್ಯಗಳು, ಅದೆಲ್ಲ ಏನು ನಮ್ಮ ಮನಸ್ಸಿಗೆ ಬಂದೇ ಇಲ್ಲ. ಕಷ್ಟಪಟ್ಟು ನೋಡಿದಾಗ ಗುವಾಹಟಿ ಅಸ್ಸಾಂ ಕಾಣಿಸ್ತು. ಸೊ ಸಿಪ್ಸಾಗರ ಅನ್ನೋದು ಕೂಡ ಅಲ್ಲೇ ಹತ್ತಿರದಲ್ಲಿರ್ಬೋದು ಅಂಥೇಳಿ ಹತ್ತಿದೆ. 75 ಜುಲೈ 24 ಅಥವಾ 25ರಂದು ಹೊರಟೆ. ನನಗೆ 21 ವರ್ಷ. ಆಗ ಫಾಸ್ಟ್ ಟ್ರೈನ್ ಇರಲಿಲ್ಲ, ಕಾಮರೂಪ ಎಕ್ಸ್ಪ್ರೆಸ್ಸೂ ಇರಲಿಲ್ಲ. ನಾನು 3 ದಿವಸ ಕಲ್ಕಟ್ಟಕ್ಕೆ ತಗೊಂಡೆ. ಆಮೇಲೆ 1.5 ದಿವಸ 2 ದಿವಸ ಗುವಾಹಟಿಗೆ ಹೋದೆ. ಆಮೇಲೆ ನಮ್ಮವರೊಬ್ಬರು ಇದ್ದರು, ಅವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಮನೆಗೆ ಕರ್ಕೊಂಡು ಹೋದರು. ಅಲ್ಲಿದ್ದು ಸಿಪ್ಸಾಗರದಕ್ಕೆ ಹೋಗಬೇಕು ಅಂದೆ. ಸಿಪ್ಸಾಗರ ಇಲ್ಲಿಂದ 400 ಕಿಲೋಮೀಟ್ರು ಅಂದರು. ಸರಿ, ಅವರೇ ಒಬ್ಬ ಪರಿಚಯದ ಪತ್ರ ಕೊಟ್ಟರು. ಸಿಪ್ಸಾಗರಕ್ಕೆ ಹೋದೆ. ಅಲ್ಲಿ ONGC ಅಂತ, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್ ಅಂಥೇಳಿ, ಈ ಎಣ್ಣೆಯ ಬಾವಿಗಳನ್ನು ತೆಗಿತಾರಲ್ಲ ಅಂಥ ಒಂದು ಸೆಂಟ್ರಲ್ ಗೌರ್ಮೆಂಟಿನ ಇದು. ಆ ಕಾಲೋನಿಯಲ್ಲೇ ಸೆಂಟ್ರಲ್ ಸ್ಕೂಲ್ ಇತ್ತು, ಸೇರಿದೆ. ಪ್ರೈಮರಿ ಅಂತಿದ್ದರೂ ಕೂಡ ನನ್ನ ಕ್ವಾಲಿಫಿಕೇಷನ್ ಅಷ್ಟೊತ್ತಿಗಾಗಲೇ BSc MEd ಇತ್ತು. ಹಾಗಾಗಿ ನನಗೆ ಹೈಯರ್ ಕ್ಲಾಸ್ಗಳನ್ನೇ ಕೊಟ್ಟರು, ಮ್ಯಾಥಮೆಟಿಕ್ಸು ಮತ್ತು ಸೈನ್ಸು. ನಾನು ಖುಷಿಯಿಂದ ಮಾಡ್ತಾಯಿದ್ದೆ. ನನಗೆ ಮನೇಲಿ ಸಂಸ್ಕೃತನೂ ಬರ್ತಾಯಿತ್ತು, ಅದನ್ನು ಸಂಸ್ಕೃತನೂ ಕಲಿಸ್ತಾಯಿದ್ದೆ. ಹಾಗಾಗಿ ಪ್ರೈಮರಿ ಅಂತ ಹೆಸರಿಗಾದರೂ ಪ್ರೈಮರಿ ಟೀಚರ್ ಅಂತ ಮಾಡ್ತಾಯಿದ್ದೆಲ್ಲ ಮಕ್ಕಳಿಗೆ 6, 7, 8 ಮ್ಯಾಥಮೆಟಿಕ್ಸು ಹಾಗೂ ಸೈನ್ಸ್ ಕೂಡ ಮಾಡ್ತಾಯಿದ್ದೆ. ಹೀಗೆ ಹೋಗೋದಕ್ಕೆ ಕಾರಣ ಆಯಿತು. ಪ್ರೈಮರಿ ಟೀಚರ್ ಅಂತ ಇದರಲ್ಲಿದ್ದರೂ ಕೂಡ ಹೆಚ್ಚು ಮೇಲಿನ ತರಗತಿಗಳನ್ನೇ ತಗೋತಾ ಇದ್ದೆ. ಇದು ನನ್ನ ಅನುಭವ ಅಲ್ಲಿಗೆ ಹೋಗೋದಕ್ಕೆ. ಇನ್ನು ಮಕ್ಕಳ ದೃಷ್ಟಿಯಿಂದ ನನಗೂ ಆಗ ಎಷ್ಟು ಎನರ್ಜಿ ಮತ್ತು ಇದಿತ್ತು ಅಂದರೆ, ಮಕ್ಕಳಿಗೆ ತಲುಪಿಸ್ಬೇಕು ಎಲ್ಲದನ್ನು ಅಂತ. ನನಗೆ ಹಿಂದಿನೂ ಬರ್ತಾ ಇರಲಿಲ್ಲ. ಆಗ 2 ತಿಂಗಳಲ್ಲಿ ಹಿಂದಿ ಕಲಿತೆ. ಮಕ್ಕಳಿಗೆ ಹತ್ತಿರ ಆಗಿಬಿಟ್ಟೆ. ಮಕ್ಕಳಿಗೆ ಕತೆ ಹೇಳೋದು, ಮಕ್ಕಳಿಗೆ ನಾಟಕ ಮಾಡಿಸೋದು ಎಲ್ಲದನ್ನು ಶುರು ಮಾಡಿಕೊಂಡೆ. ನಾವು ಓದಿದ್ರೂ ಕೂಡ ಇಂಗ್ಲೀಷ್
ಹೇಳೋಷ್ಟು ಸುಲಭವಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ಪ್ರತಿ ದಿವಸ ಮಕ್ಕಳಿಗೆ ಏನು ಮಾಡಬೇಕು ಅನ್ನೋದನ್ನು ಬರ್ಕೊಂಡು ಮಾಡ್ತಾಯಿದ್ದೆ. ಆ ಬರೆದಿರೋ ಕೆಲವು ನೋಟ್ಸ್ಗಳು ಮಕ್ಕಳಿಗೆ ಬೈಬೇಕಾದ್ರೂ ಏನಾದರೂ ಇಂಗ್ಲೀಷ್ನಲ್ಲಿ ಸರಿಯಾಗಿ ಬೈಬೇಕಲ್ಲ, ಅದನ್ನು ಕೂಡ ನಾನು ಬರೆದು ಅಪ್ರಿಷಿಯೇಟ್ ಮಾಡೋದನ್ನು ಕೂಡ ಬರೆದುಕೊಂಡು ಹೋಗ್ತಾಯಿದ್ದೆ. ಒಂದು 2-3 ತಿಂಗಳಲ್ಲಿ ಚೆನ್ನಾಗಾಯಿತು, ಮಕ್ಕಳಿಗೆ ಇಷ್ಟ ಆಯಿತು. ಆಮೇಲೆ ನನ್ನ ವಯಸ್ಸು ಕೂಡ ಕಾರಣ ಇದ್ದಿರಬಹುದು, ನನಗೆ ಸಹಜವಾಗಿ ಮಕ್ಕಳ ಮೇಲಿರುವಂತಹ ಒಂದು ಪ್ರೀತಿ ಕೂಡ ಕಾರಣ ಇದ್ದಿರಬಹುದು. ಮಕ್ಕಳು ಬಹಳ ಬೇಗ ನನಗೆ ಹತ್ತಿರ ಆಗಿಬಿಟ್ರು. ನಾನು ಪಾಠ ಮಾಡ್ತಾ ಇರಬೇಕಾದ್ರೆ ನನಗೆ ಇನ್ನೂ ಎಷ್ಟೋ ವಿಷಯಗಳು ನನಗೆ ಅರಿವಿಲ್ಲದಂತೆ ಕೆಲಸ ಮಾಡೋಕ್ಕೆ ಶುರು ಆಯಿತು. ಮಕ್ಕಳು 2 ದಿವಸ ಬರದೇ ಇದ್ದರೂ ಕೂಡ ನಾನು ಅವರನ್ನು ಹುಡ್ಕೊಂಡು ಹೋಗ್ತಾಯಿದ್ದೆ, ಯಾಕೆ ಬರಲಿಲ್ಲ ಅಂತ. ಒಂದು ಮಗು ಅಂತೂ ಹುಷಾರಿಲ್ಲದೆ ಮಲ್ಕೊಂಡ್ಬಿಟ್ಟಿತ್ತು. ಮನೆ ಹುಡ್ಕೊಂಡು ಹೋಗಿ ಅವ್ರ ತಾಯಿ ತಂದೆಗೆ ಹೇಳಿ ಬೇಗ ಹುಷಾರಾಗಲಿ ಕಲಿಸಿ, ಅಕಸ್ಮಾತ್ ಮಗುಗೆ ಏನಾದರೂ ಕಲಿಬೇಕು ಅಂತಂದರೆ ನಾನೇ ಮನೆಗೆ ಬಂದು ಪಾಠ ಮಾಡ್ತೀನಿ ಅನ್ನೋ ಅಷ್ಟರ ಮಟ್ಟಿಗೆ ಅವರಿಗೆ ಸಹಜವಾಗಿ ನಾನು ಸ್ನೇಹ ಸಂಪಾದನೆ ಮಾಡಿದೆ. ಆಮೇಲೆ ಚೆನ್ನಾಗಾಯಿತು. ಒಂದು ಸತಿ 2 ಹೆಣ್ಮಕ್ಳಿದ್ರು, ಅವಳಿ ಮುಸ್ಲಿಮ್ ಅವರು, ಅವ್ರ ತಂದೆ ಹೋಗ್ಬಿಟ್ರು. ಸೊ ನನಗೆ ಗೊತ್ತಾಯಿತು, ಪಾಪ ನನಗೂ ತಂದೆ ಇರಲಿಲ್ಲ. ಹಾಗಾಗಿ ತಂದೆ ಇಲ್ಲದ ಶೋಕ ಏನಿರ್ಬೋದು ಅಂಥೇಳಿ ಕ್ಲಾಸ್ನಲ್ಲಿ ಒಂದು ಪುಟ್ಟಾಣಿ ಭಾಷಣ ಮಾಡಿ ಅಗಲಿದ ಒಂದು ಆತ್ಮಕ್ಕೆ ನಾವೆಲ್ಲ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಶಾಂತಿ ಕೋರೋಣ ಅಂತ ಹೇಳಿದ್ದು. ಇದು ಪರಿಣಾಮ ಮಕ್ಕಳಿಗೆ ಖಂಡಿತ ಬೀರುತ್ತೆ. ಯಾಕೆಂತಂದರೆ ಅವ್ರಿಗೆ ಗೊತ್ತಿರೋದಿಲ್ಲ, ಧರ್ಮ ಜಾತಿ ಎಲ್ಲ ಅಲ್ಲಿ ನಗಣ್ಯ. ಮಕ್ಕಳಿಗೆ ಸರಿಯಾದ ಪಾಠವನ್ನು ಹೇಳಬೇಕಾದ್ರೆ ಹಾಗೆ ಮಾಡಬೇಕು ಅಂತ. ಈ ನಾಟಕಗಳನ್ನು ಕಲಿಸ್ತಾ ಇರಬೇಕಾದ್ರೆ ನನಗೆ ತುಂಬ ಚೆನ್ನಾಗಿ ಮಕ್ಕಳ ಒಡನಾಟ ಸಿಕ್ತು. ಈ ಮಧ್ಯೆ ನಾನು ಅಸ್ಸಾಮಿ ಭಾಷೆಯನ್ನು ಕೂಡ ಕಲಿತಾ ಬಿಟ್ಟೆ ಮಾತಾಡೋಕ್ಕೆ, ಬರೆಯೋದಕ್ಕೆ. ಯಾಕೆಂದರೆ ನನಗೆ ಆಸಕ್ತಿ ಇತ್ತು. ಅದು ಬರೋರು ಯಾರು ತರಕಾರಿ ಮಾರೋರಾಗಿರ್ಬೋದು, ಆಟೋ ರಿಕ್ಷಾ ನಡೆಸೋರಾಗ್ಬೋದು, ಅವ್ರ ಹತ್ರ ಎಲ್ಲ ಅಸ್ಸಾಮಿ ಭಾಷೆಯಲ್ಲಿ ಮಾತಾಡಿ ಅಸ್ಸಾಮಿ ಭಾಷೆಯನ್ನು ಕಲಿತೆ. ಅದು ನನಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಯಿತು ಅಂತಂದರೆ, ಮಕ್ಕಳ ಕಥೆಗಳನ್ನು ಅಸ್ಸಾಮಿನಲ್ಲಿರೋ ನನ್ನ ಸ್ನೇಹಿತರ ಸಹಾಯ ತೆಗೆದುಕೊಂಡು ಅದನ್ನೆಲ್ಲ ಕನ್ನಡಕ್ಕೆ ಬರೆದಿದ್ದೀನಿ. 80ರ ದಶಕದಲ್ಲೇ ನನ್ನ ಎಷ್ಟೋ ಕಥೆಗಳು ಸುಧಾ, ತರಂಗ ಇದರಲ್ಲೆಲ್ಲ ಬಂದಿದೆ. ಹಾಗಾಗಿ ನನಗೆ ಬೇರೆ ಏನು ಅಂತ ಅನ್ನಿಸ್ಲೇ ಇಲ್ಲ. ಆಮೇಲೆ ಇನ್ನೂ ಒಂದು ಕುತೂಹಲಕಾರಿಯಾದಂಥ ವಿಷಯ ಏನಾಯಿತು ಅಂದರೆ, ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ, ಪಕ್ಕಾ ಸೌತ್ ಇಂಡಿಯನ್ ಹೆಸರು. ಅದನ್ನು ಆ ಮಕ್ಕಳ ಬಾಯಲ್ಲಿ ಹೇಳಿಸೋದು ತುಂಬ ಕಷ್ಟ ಆಗ್ಬೋದು ಅಂಥೇಳಿ ನನ್ನ ಬಾಲಸುಬ್ರಹ್ಮಣ್ಯ ಅಂತ ಬೋರ್ಡಲ್ಲಿ ಬರೆದು BA ರೌಂಡ್ ಮಾಡಿದೆ, SU ರೌಂಡ್ ಮಾಡಿದೆ. ಅದೆರಡನ್ನೂ ಕೆಳಗಡೆ ತಗೊಂಡು BASU ಬರೆದೆ, ಬಾಸು. ಇನ್ಮೇಲಿಂದ ನೀವು ನನ್ನನ್ನು ಬಾಸು ಅಂತ ಕರಿಬಹುದು ಅಂತ. ಆಶ್ಚರ್ಯ ಅಂದರೆ ಸರ್, ಬಾಸು ಹೆಸರು ಇವತ್ತಿಗೂ ನಿಂತಿದೆ. ಅವರು ಬಾಸು ಸರ್ ಅಂತಲೇ ಇವತ್ತು ಕರೀತಾರೆ ನನ್ನನ್ನು, ನನ್ನ ಪರಿಚಯದವರು. ಹಾಗೆ ಮಕ್ಕಳಿಗೆ ಹತ್ತಿರ ಆದಷ್ಟು, ಅವರ ವಿಶ್ವಾಸ ಗಳಿಸಿದಷ್ಟು ಅವ್ರ ಪಾಠದಲ್ಲೂ ಕಲಿತಾರೆ ಅನ್ನೋ ವಿಶ್ವಾಸ ನನಗೆ ಬಂತು. ಹಾಗೆ ಆಗ್ತಾಯಿದೆ, ಇವತ್ತಿಗೂ ಕೂಡ ಆಗಿದೆ. ಇನ್ನು ಮಕ್ಕಳ ಬಗ್ಗೆ ನಾನು ಅಸ್ಸಾಮಲ್ಲಿದ್ದಾಗ ಹೇಳೋದು ಏನಂತಂದರೆ, ಏನಾಯಿತು ಅಂದರೆ, ನಾನು 75ರಲ್ಲಿ ಶಿವಸಾಗರ ಅನ್ನೋ ಜಾಗಕ್ಕೆ ಹೋದೆ. 78ರಲ್ಲಿ ಗುವಾಹಟಿಗೆ ಬಂದೆ. ನಮ್ಮವರೇ ಆದಂಥ ಶ್ರೀಕಂಠಯ್ಯನವರು ಅಂತಿದ್ದರು, ಅಸಿಸ್ಟೆಂಟ್ ಕಮಿಷನರು. ಅವರು ನನ್ನ ಟ್ಯಾಲೆಂಟ್ಸ್ ಎಲ್ಲ ನೋಡ್ಬಿಟ್ಟು, ಇಷ್ಟು ದೂರ ಇರಬೇಡ ಬಾ ಗೌಹಟಿಗೆ, ಅಲ್ಲಿ ರಾಜಧಾನಿ ಅದು, ಅಲ್ಲಿ ಚೆನ್ನಾಗಾಗತ್ತೆ ನಿಮಗೆ ಅಂತ ಕರ್ಕೊಂಬಂದ್ಬಿಟ್ಟು ಅಲ್ಲಿ ಪ್ರೈಮರಿ ಒಂದು ಡಿಪಾರ್ಟ್ಮೆಂಟು ಆಗ್ತಾನೆ ತೆರೆದಿದ್ರು. ಅವ್ರ ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದರು. ಅವರು ನನ್ನನ್ನು ಹೆಡ್ ಮಾಡಿಬಿಟ್ರು ಪ್ರೈಮರಿಗೆ. ನಾನು ತುಂಬ ಇಂಟ್ರೆಸ್ಟ್ ತಗೊಂಡು ಆ ಪ್ರೈಮರಿ ಡಿಪಾರ್ಟ್ಮೆಂಟನ್ನು ನಡೆಸಿದೆ. ಪೇರೆಂಟ್ಸಿಗೆ ಹೇಗೆ ಹೇಳಬೇಕು, ಮಕ್ಕಳಿಗೆ ಪ್ರೀತಿಯಿಂದ ಹೇಗೆ ಕಾಣಬೇಕು ಅಂತ. ಅಲ್ಲಿ ಲೋಕಲ್ ಇದ್ರಲ್ಲ, ಅವರಿಗೆ ಕಣ್ಣು ಕೆಂಪಾಗ್ಬಿಡ್ತು. ಇವತ್ತು ಬಂದಿಯಾನೆ, ಇವನನ್ನು ಹೆಡ್ಡನ್ನು ಮಾಡಿದ್ದಾರೆ, ನಾವೆಲ್ಲ ಇಲ್ಲೇ ಇದ್ದೀವಿ ಅಂತ ಹೇಳಿ ಅವರು ದೂರು ಕೊಟ್ಟರು. ನಂಗೆ ಬೇಸರ ಆಯಿತು. ಅದಕ್ಕೆ ನಾನು ಏನು ಮಾಡಿದೆ, ಸರ್ ನಂಗೆ ಬೇಡ ಸರ್ ಇದು, ನಾನು ಮೇಷ್ಟ್ರಾಗೇ ಇರ್ತೀನಿ ಸಾಕು ಅಂತಂದೆ. ಅವ್ರಿಗೂ ಏನು ಅನ್ನಿಸ್ತೋ ಏನೋ. ಆಮೇಲೆ ಲೋಕಲ್ ಒಬ್ಬರು ಯಾರು ಗಲಾಟೆ ಮಾಡ್ತಾಯಿದ್ರು ಅವರಿಗೆ ಕೊಟ್ಟರು. ಅವರು ನಡೆಸಿದ್ರು, 4 ತಿಂಗಳು ನಡೆಸಿದ್ರು. ಆಮೇಲೆ ಏನಾಯಿತು ಅಂತಂದರೆ, ಯಾರಿಗೆ ಅವರು ಕೊಟ್ಟಿದ್ರೋ ಪೇರೆಂಟ್ಸ್ ಎಲ್ಲ ಬಂದು ಹೇಳಿದರು ನನಗೆ, ಸರ್ ನೀವಿದ್ದರೆ ನಮ್ಮ ಮಕ್ಕಳನ್ನ ಕಳಿಸ್ತೀವಿ, ಇಲ್ಲದೇ ನಾವು ಕಳಿಸೋದೇ ಇಲ್ಲ ಅಂತ. ಆಮೇಲೆ ಏನೋ ಆಯಿತು, ಬೇರೆ ಎಲ್ಲ ತೊಗೊಂಡ್ರು, ನಾನು ಮತ್ತೆ ಅದನ್ನು ತಗೊಳ್ಳಿಲ್ಲ. ಆ ಅನುಭವನೂ ನನಗೆ ಸೇರ್ತು.
ಇನ್ನು ಮಕ್ಕಳಿಗೆ ನಾನು ಕಲಿಸೋದ್ರ ಬಗ್ಗೆ ತುಂಬ ಆಸಕ್ತಿ ವಹಿಸ್ತಾ ಇದ್ದೆ. ಆಗ ನೀವು ಹೇಳಿದಾಗೆ ಗಣಿತ, ಸೈನ್ಸ್ ಎಕ್ಸ್ಪರಿಮೆಂಟ್ಗಳನ್ನೆಲ್ಲ ಅವ್ರ ಹತ್ರನೇ ಮಾಡಿಸ್ತಾ ಇದ್ದೆ. ಆಮೇಲೆ ಗಣಿತಕ್ಕೆ ಏನು ಮಾಡ್ತಾಯಿದ್ದೆ ಅಂದರೆ, ಈಗ ಏರಿಯಾ ಕಂಡುಹಿಡಿಯೋದು, ಸ್ಕೂಲಿಗೆ ಕರ್ಕೊಂಡು ಹೋಗಿ ಸ್ಕೂಲ್ನ ಏರಿಯಾ ಕಂಡುಹಿಡಿಯೋದು, ಆಮೇಲೆ ಎಷ್ಟು ಜಾಗದಲ್ಲಿ ನಾವಿದ್ದೀವಿ ಅನ್ನೋದು, ಅವರ ಮನೆಯಲ್ಲಿ ಅವರ ಮನೆ ನಕ್ಷೆ ಅಳತೆ ಮಾಡಿ ಅದರ ಏರಿಯಾ ಕಂಡುಹಿಡಿಯೋದು, ಇದೆಲ್ಲ ಮಾಡ್ತಾ ಇದ್ದಾಗ ಪೇರೆಂಟ್ಸಿಗೂ ತುಂಬ ಇಷ್ಟ ಆಗ್ತಾಯಿತ್ತು. ಅವರು, ಸರ್ ಇಷ್ಟು ದಿವಸ ನನ್ನ ಮಕ್ಕಳು ಸ್ಟಡೀಸ್ನಲ್ಲಿ ಇಂಟ್ರೆಸ್ಟ್ ತಗೋತಾ ಇರಲಿಲ್ಲ, ಈಗ ನೀವು ಮಾಡ್ತಿರೋ ಚಟುವಟಿಕೆಗಳಿಂದ ತುಂಬ ಇಂಟ್ರೆಸ್ಟ್ ತಗೋತಿದ್ದಾರೆ, ನಮಗೂ ತುಂಬ ಖುಷಿ ಆಗ್ತಾ ಇದೆ ಅಂತ. 2 ವರ್ಷ ಕಳೆಯುವಷ್ಟರಲ್ಲಿ ಸರ್ ನನಗೆ TGT ಅಂತ, ಪ್ರೈಮರಿಗೆ ನಾವು PRT ಅಂತ ಕರಿತೀವಿ, ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಗೆ TGT ಅಂತ ಕರಿತೀವಿ. ಅದು 6ರಿಂದ 10ನೇ ತರಗತಿ ತನಕ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ಪಾಠ ಮಾಡಬೇಕು. ನನಗೆ ಮ್ಯಾಥಮೆಟಿಕ್ಸ್ನಲ್ಲಿ TGT ಆಗಿ ಇದಾಯಿತು, ಪ್ರಮೋಷನ್ ಆಯಿತು. ಸೊ ನಾನು ಮುಂದಿನ ತರಗತಿಗಳನ್ನು 6ರಿಂದ 10 ತನಕ ಮ್ಯಾಥಮೆಟಿಕ್ಸ್ ಮಾಡ್ತಾಯಿದ್ದೆ. ಆದರೆ ನನ್ನ ಸಬ್ಜೆಕ್ಟ್ ಸೈನ್ಸು ಇದ್ದಿದ್ದರಿಂದ, ಫಿಸಿಕ್ಸ್ ಇದ್ದಿದ್ದರಿಂದ ಪ್ರಿನ್ಸಿಪಾಲ್ರು ಏನು ಮಾಡ್ತಾಯಿದ್ರು, ಫಿಸಿಕ್ಸನ್ನು ಕೊಡ್ತಾಯಿದ್ರು. ನಾನು 3 ವರ್ಷ ಶಿವಸಾಗರದಲ್ಲಿದ್ದು ಆಮೇಲೆ ಗುವಾಹಟಿಗೆ ಟ್ರಾನ್ಸ್ಫರ್ ಆಗಿ ಬಂದೆ. ಗುವಾಹಟಿನಲ್ಲಿದ್ದಾಗಲೂ ಅಷ್ಟೇ, ಅಂಬಾರಿ ಅಂತಲೂ ಒಂದು ಜಾಗ, ಅಂಬಾರಿನಲ್ಲಿ ಇದ್ದಾಗ ನನಗೆ ತುಂಬ ಒಳ್ಳೊಳ್ಳೆ ಅನುಭವಗಳಾಯಿತು. ಮಕ್ಕಳ ಜೊತೆ ಅನುಭವಗಳ ಬಗ್ಗೆನೇ ನನ್ನ ಮೊಮ್ಮಗ ಅರ್ಣವ ಅಂಥೇಳಿ ಈಗ ಲಂಡನ್ನಲ್ಲಿದ್ದಾನೆ. ಅವನು ನನ್ನ ಅಸ್ಸಾಮಿನ ಅನುಭವಗಳನ್ನು ಕೇಳಿದ ಹಾಗೆ ನಾನು ಅವನಿಗೆ ಪತ್ರ ಮುಖೇನ ಬರೆದಿರೋ ಹಾಗೆ ಅಂದ್ಕೊಂಡು ಶುರು ಮಾಡಿದೆ. ಒಂದು 2-3 ಆಗ್ಬೋದು ಪತ್ರಗಳು ಅಂತ ಮಾಡ್ಕೊಂಡಿದ್ರೆ ಒಂದು 25 ಪತ್ರ ಆಯಿತು. ನಾನೇನು ಮಾಡಿದೆ, ಎಲ್ಲದನ್ನು ಬರ್ಕೊಂಡೆ, ಸಣ್ಣ ಘಟನೆಗಳನ್ನೆಲ್ಲ ಯಾವುದನ್ನು ಸೇರಿಸ್ಬೋದು ಅಂತ ಒಂದು 25 ಪತ್ರಗಳನ್ನು ಬರೆದೆ. ಅದು ರೆಗ್ಯುಲರ್ ಆಗಿ ಈಗ 4 ಆಯಿತು. ಇವತ್ತು ಭಾನುವಾರ, ಇವತ್ತು 5ನೇ ಪತ್ರ ಬಂದಿದೆ. ಹಾಸನವಾಣಿ ಅಂತೇಳಿ ಹಾಸನದಲ್ಲಿ ಒಂದು ಡೈಲಿ ಇದೆ, ಆ ದಿನಪತ್ರಿಕೆಯಲ್ಲಿ ಬರ್ತಾಯಿದೆ. ಅದು 25 ಪತ್ರ ಆಯಿತು. ಅದರಲ್ಲಿ ನನಗೆ ತುಂಬ ಖುಷಿ ಸಮಾಚಾರ ಏನಂತಂದರೆ, ಮಕ್ಕಳಿಗೆ ಪತ್ರಗಳನ್ನು ಬರೆಯುವಂತಹ ಒಂದು ಸಂಪ್ರದಾಯ ಏನಿತ್ತು ಅದನ್ನು ಈಗಿನ ಮಕ್ಕಳಿಗೆ ಪರಿಚಯ ಮಾಡಿಸ್ಬೇಕು ಅಂತ. ಆಮೇಲೆ 2ನೇದು, ದೊಡ್ಡ ವಿಷಯಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕಾದ್ರೆ ನಮ್ಮ ಭಾಷೆ ದೊಡ್ಡ ಪಾಂಡಿತ್ಯ ಬೇಕಾಗಿಲ್ಲ, ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿಳಿಸ್ಬೇಕು. ಆ ತಿಳಿಸುವಂತಹ ಒಂದು ಕೈಂಕರ್ಯ ಇದೆಯಲ್ಲ, ಅದು ನಿಜವಾಗ್ಲೂ ಚಾಲೆಂಜಿಂಗೇ ನಾನು ಕೇಳಿದರೆ. ಅದನ್ನು ಮಾಡೋ ಹಾಗಾಯಿತು. ಹಾಗಾಗಿ ಈಗ 25 ಪತ್ರಗಳು ತಯಾರಿದೆ. ಆಮೇಲೆ ಪಬ್ಲಿಷರ್ ಆಲ್ರೆಡಿ ಅದನ್ನು ಕೇಳಿ ನಾವು ಪ್ರಕಟಿಸ್ತೀವಿ ಅಂತಲೂ ಬಂದಿದ್ದಾರೆ. ಅಸ್ಸಾಮಿನಲ್ಲಿ 6 ವರ್ಷ ಅಜ್ಜನ ಪತ್ರಗಳು ಅಂತ ಹೇಳಿ ಅದು ಬರ್ತಾಯಿದೆ. ಇನ್ನು ಮಕ್ಕಳಿಗೆ ಏನಾಯಿತು ಅಂದರೆ, ಆಗ ನಾನು 78ರಲ್ಲಿ ಇದಕ್ಕೆ ಬಂದೆ. 79ರಲ್ಲಿ ಆಸು ಅಂತೇಳಿ, ಆಲ್ ಅಸ್ಸಾಂ ಸ್ಟೂಡೆಂಟ್ ಯೂನಿಯನ್ ಅಂಥೇಳಿ ವಿದ್ಯಾರ್ಥಿಗಳಿಂದ ಆಂದೋಲನ ನಡೀತು. ಎಷ್ಟರ ಮಟ್ಟಿಗೆ ನಡೀತು ಅಂತಂದರೆ, ಸ್ಕೂಲು ಕಾಲೇಜುಗಳನ್ನು ಮುಚ್ಚೋ ಹಾಗಾಯಿತು. ಆ ಸ್ಟೂಡೆಂಟ್ ಲೀಡರ್ ಎಷ್ಟು ಪವರ್ಫುಲ್ ಆಗಿದ್ದರು ಅಂದರೆ, ನಾವು ಒಂದು ದಿವಸ ಸ್ಕೂಲನ್ನು ತೆರಿಬೇಕಾದ್ರೂ ಅವ್ರ ಪರ್ಮಿಷನ್ ಕೇಳಬೇಕಾಯ್ತು, ಅಷ್ಟರ ಮಟ್ಟಿಗೆ. ನಾನು 1-2 ಸತಿ ಹೋಗಿದ್ದೀನಿ ಪಾಠ ಮಾಡೋದಕ್ಕೆ ಬಿಡಿ ಅಂತ ಕೇಳಿದಾಗ. ಆ ವರ್ಷ 80 ಎಕ್ಸಾಕ್ಟ್ಲಿ 80ನೇ ಇಸ್ವಿನಲ್ಲಿ 10ನೇ ಕ್ಲಾಸ್ ಮಕ್ಕಳು ಬರೀಬೇಕಾಯಿತು ಇದನ್ನು, ಪರೀಕ್ಷೆನ. ಅವು ಇಲ್ಲದೆ ಹೀಗೆ ಸ್ಕೂಲು ನಡೀದೇನೆ ಇದ್ದರೆ ಅವ್ರಿಗೊಂದು ವರ್ಷ ಲುಕ್ಸಾನ್ ಆಗುತ್ತೆ. ಹಾಗಾಗಿ ನಾವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ವಿ, ಹೀಗೆ ಪರೀಕ್ಷೆ ಇದೆ, ನೀವು ಏನಾದರೂ ಮಾಡಿ ನಮ್ಮನಿಗೆ ಅಲೌ ಮಾಡಿ ಅಂತ. ಅವರು ಗುವಾಹಟಿನಲ್ಲಿ ಅಂದರೆ ಆಗೋದಿಲ್ಲ, ನಿಮಗೆ ಬಿಟ್ಟರೆ ಎಲ್ಲರಿಗೂ ಬಿಡಬೇಕಾಗತ್ತೆ ಅಂತಂದರು. ಅಲ್ಲಿ ಹತ್ತಿರದಲ್ಲಿ ಒಂದು 10-12 ಕಿಲೋಮೀಟ್ರ್ ದೂರದಲ್ಲಿ ನಾರಂಗಿ ಅನ್ನೋ ಒಂದು ದಂಡು ಪ್ರದೇಶ ಇತ್ತು, ಕಂಟೋನ್ಮೆಂಟು. ಅಲ್ಲೂ ಒಂದು ಸೆಂಟ್ರಲ್ ಸ್ಕೂಲ್ ಇತ್ತು. ಸೊ ಸುಮಾರು ಒಂದು 70 ಜನ ಮಕ್ಕಳನ್ನು, 2 ಸೆಕ್ಷನ್ ಇತ್ತು, ಅವರನ್ನು ನಾನು ಆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಹಾಸ್ಟೆಲ್ ನಡೆಸಿದೆ. 70 ಮಕ್ಕಳನ್ನು ನೋಡಿಕೊಂಡು ಅವರ ಆರೋಗ್ಯ, ಅವರ ವಿದ್ಯಾಭ್ಯಾಸ ಎಲ್ಲವನ್ನೂ ನೋಡಿಕೊಂಡು ಅಲ್ಲೇ ಪರೀಕ್ಷೆ ನಡೆಸಿ ಬಂದದ್ದು ತುಂಬ ಸಮಾಧಾನ. ಆ ಬ್ಯಾಚ್ನಲ್ಲಿದ್ದಂತಹ ಒಬ್ಬಳು ತ್ರಿವೇಣಿ ಗೋಸ್ವಾಮಿ ಅಂತ, ಎಷ್ಟರ ಮಟ್ಟಿಗೆ ಅವಳಿಗೆ ಇದಾಯಿತು ಅಂತಂದರೆ, ಆಮೇಲೆ ನನ್ನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲೇ ಇದ್ಲು. 2017ನೇ ಇಸ್ವಿನಲ್ಲಿ ಅವಳು ಬೆಂಗಳೂರಿಗೆ ಬಂದಳು. ಯಾಕೆ ಬಂದಳು ಅಂತಂದರೆ, ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟಿನ ಹೆಡ್ಡಾಗಿ ಬಂದಳು.
ತಕ್ಷಣ ನಂಗೆ ಹೇಳಿದ್ದು, ಸರ್ ಈ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ನಲ್ಲಿ ನಾನು ಹೆಡ್ ಆಗಿದ್ದೀನಿ, ಡೀನ್ ಆಗಿದ್ದೀನಿ ಅಂತ. ನಾನು ತುಂಬ ಖುಷಿ ಆಯಿತು. ನಮ್ಮ ಸ್ಕೂಲಿಗೆ ಕರೆಸಿದೆ. ತಕ್ಷಣ ನಮ್ಮಲ್ಲಿ ಒಂದು ಆ್ಯನ್ಯುವಲ್ ಎಕ್ಸಿಬಿಷನ್ ಇತ್ತು, ಅವಳನ್ನೇ ಚೀಫ್ ಗೆಸ್ಟಾಗಿ ಕರೆಸಿದೆ. ಅವಳು ಸರ್ ಮ್ಯಾಕ್ಸಿಮಮ್ 2 ಗಂಟೆ ಇರ್ತೀನಿ, ನನಗೆ ಹೋಗಬೇಕು ಅಂದ್ಲು. ಆಮೇಲೆ ಅವಳು ಚೇಂಜ್ ಮಾಡಿ ಮನಸ್ಸನ್ನು 6 ಗಂಟೆ ಸಂಜೆ ತನಕನೂ ಇದ್ದರು, ಮಕ್ಕಳ ಜೊತೆ ಮಾತಾಡಿದರು, ಎಲ್ಲ ಮಾಡಿದ್ಲು. ಕೊನೆಯಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ವಿ. ಆಗ ಅವಳು ಮಾತಾಡ್ತಾ ಏನಂದ್ರು ಗೊತ್ತಾ, ನಾನು ಇವತ್ತು ನಿಮ್ಮ ಮುಂದೆ ನಿಂತಿರೋದಕ್ಕೆ ಕಾರಣ ನನ್ನ ಬಾಸು ಸರ್ ಅಂತ ನನ್ನ ಕಡೆ ತಿರುಗಿ ಹೇಳಿದ್ಲು. ಅದೊಂದು ರೋಮಾಂಚನಕಾರಿ ಅನುಭವ. ಹೀಗೆ ಎಷ್ಟೋ ಜನ ಮಕ್ಕಳು ಇವತ್ತಿಗೂ ಸಂಪರ್ಕದಲ್ಲಿದ್ದಾರೆ, ಮಿಲ್ಟ್ರಿ ಸೇರಿದ್ದಾರೆ, ಫಿಲ್ಮ್ ಸ್ಟಾರ್ಗಳಾಗಿದ್ದಾರೆ. ಒಂದಂತೂ 85-86 ಕರೆಕ್ಟ್ 86-87 ಅಂತಲೇ ಹೇಳ್ಬೋದು. ನಾನು ಜಾಲಹಳ್ಳಿ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದೆ. ಅನುಪಮ ಕುಮಾರ್ ಅಂಥೇಳಿ ಅವಳನ್ನು ನಾನು ಎಂಕರೇಜ್ ಮಾಡ್ತಾಯಿದ್ದೆ. ಏನಮ್ಮ ನಿಂಗೆ ತುಂಬ ಟ್ಯಾಲೆಂಟ್ ಇದೆ, ಭಾಷಣ ನಾಟಕ ಎಲ್ಲ ಅದ್ರಲ್ಲಿ ಮಾಡು ಅಂತ ಹೇಳ್ತಾಯಿದ್ದೆ. ಅದು ಎಷ್ಟರ ಮಟ್ಟಿಗೆ ಹೋಯಿತು ಅಂದರೆ ಅವಳು ಟಿ ವಿ ಇದನ್ನೇ ತನ್ನ ಪ್ರೊಫೆಷನಾಗಿ ತೊಗೊಂಡ್ಬಿಟ್ಲು. ಮೊದಲು ಅನೌನ್ಸ್ ಮಾಡ್ತಾಯಿದ್ಲು, ಈಗ ಅವಳು ತಮಿಳು ಚಿತ್ರರಂಗದಲ್ಲಿ ಒಬ್ಬ ಪ್ರಸಿದ್ಧ ನಟಿ ಅನುಪಮ ಕುಮಾರ್ ಅಂತೇಳಿ. ಇವತ್ತಿಗೂ ಅವಳು ಹೇಳ್ತಾರೆ, ಸರ್ ನಾನು ಎಲ್ಲ ಕಡೆ ಹೇಳೋದು ಒಂದೇ ಮಾತು, ನನಗೆ ನನ್ನ ಶಕ್ತಿ ಗೊತ್ತಿರಲಿಲ್ಲ, ನಮ್ಮ ಬಾಸು ಸರ್ ಅವರು ನನ್ನನ್ನು ಗಮನಿಸಿ ಎಂಕರೇಜ್ ಮಾಡಿದರು, ಅದಕ್ಕೆ ನಾನು ಇಲ್ಲಿದ್ದೀನಿ ಅಂತ ಇದೆಲ್ಲ ಹೇಳ್ತಾರೆ. ನಂಗೆ ಖುಷಿ ಆಗುತ್ತೆ. ಮಕ್ಕಳಲ್ಲಿ ನಿಜವಾಗಿಯೂ ಸಾಮರ್ಥ್ಯ ಇರುತ್ತೆ. ಅಂತಹ ಮಕ್ಕಳನ್ನು ನಾವು ನೋಡಿ ಗಮನಿಸಿ ಅವರಿಗೆ ಬೇಕಾದಂತಹ ಇದನ್ನು ಕೊಡೋದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ. ಹೀಗೆ ಟೀಚರ್ ಆಗಿ ಅಂತೂ ನನಗೆ ಕ್ಲಾಸ್ ರೂಮಲ್ಲಿ ಎಷ್ಟು ಅನುಭವವೋ ಹೊರಗಡೆನೂ ಅಷ್ಟೇ ಅನುಭವ ಇದೆ. ಒಂದು ದಿವಸ ಬೇಕಾದರೂ ನಾನು ಟೀಚರಾಗಿ ಅನುಭವದ ಬಗ್ಗೆನೇ ಒಂದೇ ಒಂದು ನನಗೆ ಗಾಂಧೀಜಿ ಅಂದರೆ ಇಷ್ಟ. ಗಾಂಧೀಜಿಯವರ ಇದನ್ನು ಹೈಸ್ಕೂಲಿಂದನೇ ಓದ್ತಾ ಇದ್ದೆ. ನಾನು ಮಕ್ಕಳಿಗೂ ಹೇಳ್ತಾಯಿದ್ದೆ, ಓದಿ. ಕೆಲವರು ಈ ಸಂಘದ ಬ್ಯಾಕ್ಗ್ರೌಂಡ್ ಇರೋರು ಸರ್ ಯಾಕೆ ಓದಬೇಕು ಅಂತ ಕೇಳ್ತಾರೆ. ನಾನು ಹೇಳೋದು ಓದಿ ಮೊದಲು, ಆಮೇಲೆ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಡೋದು ಬೇರೆ. ಓದಿ, ಆಮೇಲೆ ಎಷ್ಟೋ ವಿಷಯಗಳು ನಿಮ್ಗೆ ಗೊತ್ತಾಗತ್ತೆ ಅಂತ. ಒಂದು ಸರ್ತಿ ವಾಜಪೇಯಿಯವರು ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, 12 ಗಂಟೆ ಉಪವಾಸ ಮಾಡಿದರು ಯಾವುದೋ ವಿಷಯಕ್ಕೆ. ನಾನು ನಮ್ಮ ಶಾಲೆಯಲ್ಲಿ ಆಗ NAL ಕೇಂದ್ರೀಯ ವಿದ್ಯಾಲಯದಲ್ಲಿದ್ದೆ, ಹೇಳಿದೆ ಹೀಗೆ ವಾಜಪೇಯಿ ಸರ್ ಅವರು ಪ್ರೈಮ್ ಮಿನಿಸ್ಟ್ರಾಗಿ ಉಪವಾಸ ಮಾಡ್ತಾಯಿದ್ದಾರೆ 12 ಗಂಟೆ, ನಾನು ಮಾಡ್ತೀನಿ, ನೀವು ಮಾಡ್ಬೋದು ಅಂತ ಹೇಳಿ ಉಪವಾಸದ ಬಗ್ಗೆ ಒಂದು ಸಣ್ಣ ಭಾಷಣ ಕೊಟ್ಟೆ. ಭಾಷಣ ಕೊಟ್ಟು ನೀವು ಯಾರ್ಯಾರು, ಅದೊತ್ತು ಶನಿವಾರ ಆಗಿತ್ತು, ಭಾನುವಾರ ಉಪವಾಸ ಇರೋ ಕಾರ್ಯಕ್ರಮ ಅಂತ, ಯಾರ್ಯಾರು ಮಾಡ್ತೀರಾ ನನ್ನ ಜೊತೆಗೆ ಇರ್ತೀರಾ ಅಂತ 33 ಜನ ಇದ್ದರು. ಎಲ್ಲ ಕೈ ಎತ್ತಿದ್ರು, ನಾನು ಮಾಡ್ತೀನಿ ಅಂತ. ನನಗೂ ಕುತೂಹಲ ಆಯಿತು, ಮಕ್ಕಳಿಗೆ ರೀಚ್ ಆಗಿದೆಯಲ್ಲ ನಾನು ಹೇಳಿದ್ದು ಅಂತ. ಸೋಮವಾರ ಬಂದು 12ನೇ ಕ್ಲಾಸಿನ ಮಕ್ಕಳು, ತುಂಬ ಸಂತೋಷ, ನಿನ್ನೆ ಇತ್ತು, ಎಷ್ಟು ಜನ ಉಪವಾಸ ಮಾಡಿದ್ರಿ, ನಾನಂತೂ ಮಾಡಿದೆ ಅಂತ ಹೇಳಿದೆ. ಒಂದು ಕೈಯೂ ಮೇಲೆ ಕೆತ್ತಲಿಲ್ಲ. ಹೇಳಿ ಪರವಾಗಿಲ್ಲ, ಹೇಳಿ ಅಂದರೆ ಯಾರೂ ಮಾಡೇ ಇಲ್ಲ. ನನಗೆ ನಿರಾಸೆ ಆದರೂ ಮಕ್ಕಳು ಮುಂದೆ ತೋರಿಸ್ಕೋಬಾರ್ದು. ಹೌದಾ, ಈ ಸಲ ಆಗಲಿಲ್ವಾ, ಪರವಾಗಿಲ್ಲ ನೋಡೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕೊನೆಯ ಸಾಲು ಒಬ್ಬ ಹುಡುಗಿ ಹೀಗೆ ಕೈ ಎತ್ತೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ಲು. ಓಹ್ ಗುಡ್, ಏನಮ್ಮ ನೀನು ಉಪವಾಸ ಮಾಡಿದ್ಯಾ ಅಂತ ಕೇಳಿದೆ. ಸಾರ್ ಪೂರ ಉಪವಾಸ ಮಾಡೋಕ್ಕಾಗಲಿಲ್ಲ ಸರ್, ಮಧ್ಯಾಹ್ನ 3-4 ಗಂಟೆ ತನಕ ಮಾಡಿದೆ ಸರ್ ಅಂತ. ವೆರಿ ಗುಡ್, ಶಬಾಷ್, ನೋಡಿದ್ರಾ ಇವಳು ಪ್ರಯತ್ನ ಮಾಡಿದ್ದಾಳೆ, ಅವಳಿಗೊಂದು ಕ್ಲಾಪ್ ಕೊಡಿಸ್ಬಿಟ್ಟು ನಿನ್ನ ಅನುಭವ ಏನಮ್ಮ ಅಂತ ಕೇಳಿದೆ. ಇಷ್ಟೊತ್ತು ಉಪವಾಸ ಇದೆಯಲ್ಲ ಅಂತ. ಸರ್ ನಿಜವಾಗ್ಲೂ ನೀವು ಹೇಳ್ತಿದ್ದ ಹಾಗೆ ಉಪವಾಸ ಇದ್ದಷ್ಟು ನಾವು ಇನ್ನೂ ಸೂಕ್ಷ್ಮವಾಗಿ ವಸ್ತುಗಳನ್ನು ನೋಡೋಗಾಯಿತು, ನಮ್ಮ ಮೈಂಡ್ ಕೂಡ ಚುರುಕಾಯಿತು ಅಂತೆಲ್ಲ ಹೇಳಿದ. ಅವಳಿಗೆ ಒಂದು ಕ್ಲಾಪ್ ಕೊಡಿಸಿ ನಾನು ಹೇಳಿದ್ದಕ್ಕೆ ಅಟ್ಲೀಸ್ಟ್ ಒಂದು ಹುಡುಗಿ ಮಾತ್ರ ಮಾಡಿದರೂ ಕೂಡ ನನಗೆ ಸಂತೋಷ ಆಯಿತು. ಈ ಥರ ಎಷ್ಟೋ ಅನುಭವಗಳು ಸರ್. ಮೇಷ್ಟ್ರಾಗಿ ಮಕ್ಕಳ ಮಟ್ಟಕ್ಕೆ ಇಳಿದು ಅವರನ್ನು ಗಮನಿಸಿ ಮಾಡೋದಿದೆಯಲ್ಲ, ನನಗೆ ಅದರಲ್ಲಿ ತುಂಬ ಆಸಕ್ತಿ. ಒಂದು ಸತಿ ಅದೇ ಸ್ಕೂಲ್ನಲ್ಲಿ ಆಯಿಲ್ ಕನ್ಸರ್ವೇಷನ್ ಅಂತ ಮಾಡಬೇಕು ಅಂತ ಬಂತು. ನನಗೆ ತಗೊಂಡೆ ಆಯಿಲ್ ಕನ್ಸರ್ವೇಷನ್, ತೈಲವನ್ನು ಉಳಿತಾಯ ಮಾಡೋದು ಅಂತ. ಸೊ ಇಲ್ಲಿ
ನಾನು ಹೇಳಿದ್ನಲ್ಲ ಗಾಂಧಿಯವರ ಇದನ್ನು ಓದ್ತಾ ಇದ್ದೆ ಅಂತ. ಹಾಗಾಗಿ ಪ್ರತಿಯೊಂದನ್ನು ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಟೈಮ್ ಇಟ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೆ. ಆಯಿಲ್ ಕನ್ಸರ್ವೇಷನ್ ಡೇಗೆ ಲೋಕಲ್ನಲ್ಲಿ ಆಯಿಲ್ ಇಂಡಿಯಾ ಅವ್ರನ್ನ ಭೇಟಿ ಮಾಡಿದೆ. ಆಮೇಲೆ ಪೆಟ್ರೋಲ್ ಬಂಕ್ನವ್ರನ್ನ ನೋಡಿ ನಮ್ಮ ಮಕ್ಕಳು ಮಾಡ್ತಿದ್ದಾರೆ ಅಂತ ಹೇಳಿ ಬಂದೆ. ಕೆಲವರು ಬಿಸ್ಕೆಟ್ ಕೊಟ್ಟರು, ಕೆಲವರು ಕೂಲ್ ಡ್ರಿಂಕ್ಸ್ ಕೊಟ್ಟರು. ಒಂದು 3 ಕಿಲೋಮೀಟ್ರು ಕೆಲವರು ಪರದೆ ಇದನ್ನು ಕೊಟ್ಟರು, ಬ್ಯಾನರ್ಸ್ ಕೊಟ್ಟರು. 3 ಕಿಲೋಮೀಟ್ರು ಸುಮಾರು 200 ಜನ ಮಕ್ಕಳ ನಾನು ಒಬ್ಬನೇ. ಭಾನುವಾರ ಆದರೆ ನಮ್ಮ ಸಹೋದ್ಯೋಗಿಗಳು ಯಾರೂ ಬರಲಿಲ್ಲ, ಅವರು ನಿರೀಕ್ಷೆಯುವಂಥ ಇದು ಇರಲಿಲ್ಲ. ಸುಮಾರು 3 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಒಂದು ಕಡೆಯಿಂದ ಹೋಗಿ ಇನ್ನೊಂದು ಕಡೆಯಿಂದ ಸ್ಕೂಲಿಗೆ ಬಂದು ಮಕ್ಕಳಿಗೆ ಒಂದು ಎಕ್ಸಿಬಿಷನ್, ಆಯಿಲ್ ಕನ್ಸರ್ವೇಷನ್ ಬಗ್ಗೆ ಎಕ್ಸಿಬಿಷನ್ ಮಾಡಿ, ಆಮೇಲೆ ಲೋಕಲ್ ಆಯಿಲ್ ಇಂಡಿಯಾದವರು ಬಂದಿದ್ದರು, ಅವರನ್ನು ಕರೆಸಿ ಅವರಿಂದ ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡಿಸಿ ಹಾಗೆಲ್ಲ ಮಾಡಿದ್ರಿಂದ ನನಗೆ ಮಕ್ಕಳು ಹತ್ತಿರವಾದರು. ಆಮೇಲೆ ಈ ಥರ ಕೆಲಸಗಳನ್ನು ಮಾಡೋದಕ್ಕೆ ಇನ್ನಷ್ಟು ಹುರುಪು ಸಿಗ್ತಾಯಿತ್ತು. ನಿಜವಾಗಿಯೂ ಅದೊಂದು ದೊಡ್ಡ ಅನುಭವ ನನಗೆ. ಆಮೇಲೆ ಇನ್ನೊಂದು ಏನಂತಂದರೆ ಸರ್, ಮಕ್ಕಳನ್ನು ಬೇರೆ ಬೇರೆ ಚಟುವಟಿಕೆಗಳಿಗೆ ಮತ್ತು ಸ್ಪರ್ಧೆಗಳಿಗೆ ತಯಾರು ಮಾಡೋದಿದೆಯಲ್ಲ, ಅದರಲ್ಲಿ ನನಗೆ ತುಂಬ ಆಸಕ್ತಿ. ನಾನು ಮಕ್ಕಳಿಗೆ ಮಾಡ್ತಾಯಿದ್ದೆ. ಈ ಲಂಡನ್ನಿಂದ ಕಾಮನ್ವೆಲ್ತ್ ಅಸೋಸಿಯೇಷನ್ ಒಂದಿದೆ. ಅವರು ಪ್ರತಿ ವರ್ಷ ಮಕ್ಕಳಿಗೆ, ಕಾಮನ್ವೆಲ್ತ್ ದೇಶದ ಮಕ್ಕಳಿಗೆ ಎಸ್ಸೆ ರೈಟಿಂಗ್ ಮಾಡ್ತಾರೆ. ನಾನು ಸುಮಾರು ಒಂದು 7-8 ವರ್ಷ ಅದನ್ನು ಮಾಡಿದೆ. ಪ್ರತಿ ವರ್ಷವೂ ಮಕ್ಕಳಿಗೆ ಸರ್ಟಿಫಿಕೇಟ್ ಸಿಗ್ತಾಯಿತ್ತು. ಕೆಲವರಿಗೆ ಕಮೆಂಡಬಲ್ ಸರ್ಟಿಫಿಕೇಟ್ ಸಿಗ್ತಾಯಿತ್ತು, ಕೆಲವರಿಗೆ ಹೈಲಿ ಕಮೆಂಡಬಲ್ ಸರ್ಟಿಫಿಕೇಟ್ ಸಿಗ್ತಾಯಿತ್ತು. ಅದನ್ನೆಲ್ಲ ನೋಡಿದಂಗೆ ಪರವಾಗಿಲ್ಲ, ನಾವು ಮಕ್ಕಳಿಗೆ ಫ್ಯೂಚರ್ ದೃಷ್ಟಿಯಿಂದ ತುಂಬ ಚೆನ್ನಾಗಿ ಇದೆಲ್ಲ ಅನುಕೂಲ ಆಗುತ್ತೆ ಅಂತ. ಒಬ್ಬಳು ಶರಣ್ಯ ಅಜಿತ್ ಕುಮಾರ್ ಅಂಥೇಳಿ, ಅವಳಿಗೆ ಒಂದು ಸರ್ತಿ ಕಾಮನ್ವೆಲ್ತ್ ಈ ದೇಶಗಳ ಮಕ್ಕಳ ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ 3rd ಪ್ರೈಸ್ ಬಂತು. ಅದೊಂಥರ ಗ್ಲೋಬಲ್ ಅಚೀವ್ಮೆಂಟು. ಅದಕ್ಕೆ ಅವ್ರ ಸರ್ಟಿಫಿಕೇಟು ಮತ್ತು ಒಂದು ಲೆಟ್ರೇ ಬರೆದರು. ಹೀಗೆ ಶರಣ್ಯ ಅಜಿತ್ ಕುಮಾರ್ ಅವಳ ಇದರಲ್ಲಿ ಏನಿದೆ, ಏನು ಸ್ಪೆಷಾಲಿಟಿ ನಾವು ನೋಡಿದ್ವಿ ಅಂತೇಳಿ ಜಡ್ಜ್ಮೆಂಟ್ ಯಾರು ಕೊಟ್ಟರು ಅದನ್ನು ಹೇಳಿದ್ರು. ನಾನು ನಮ್ಮ ಸ್ಕೂಲಿನ ಪ್ರೇಯರ್ ಟೈಮಲ್ಲಿ ಎಲ್ಲರಿಗೂ ಓದಿ ಹೇಳಿದೆ. ಒಬ್ಬ ಅಂಶುಮನ್ ಭಾರದ್ವಾಜ್ ಅಂತೇಳಿ, ಅವನು ಪಾಠ ಓದೋದ್ರಲ್ಲೂ ಮುಂದಾಗಿದ್ದ, ಚಟುವಟಿಕೆಗಳಲ್ಲೂ ಮುಂದಾಗಿದ್ದ. ಒಂದು ಸುಮಾರು 150-200 ಸರ್ಟಿಫಿಕೇಟ್ ಇತ್ತು ಅವನ ಹತ್ರ. ಇನ್ನು ಮಿನಿಸ್ಟ್ರಿ ಆಫ್ HRD ಅವರು ಒಂದು ಸರ್ತಿ ಕರೆಸಿದ್ರು ರಷ್ಯಾಗೆ ಹೋಗೋದಕ್ಕೆ, ನಿಮ್ಮಲ್ಲಿ ಬೆಸ್ಟ್ ಮಕ್ಕಳನ್ನ ಕಳಿಸಿ ಅಂತ. ನಾನು ಅನೌನ್ಸ್ ಮಾಡಿ ಕೊನೆಗೆ 4 ಜನ ಬೆಸ್ಟ್ ಮಕ್ಕಳನ್ನು ಕಳಿಸಿ ಅವನು ಸೆಲೆಕ್ಟ್ ಆಯಿತು. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಅವನಿಗೆ ಅವನ ಜೀವನದಲ್ಲೂ ಒಂದು ದೊಡ್ಡ ಸಾಧನೆ ಆದಂಗೆ ಆಯಿತು. ಅವನು 9ನೇ ಕ್ಲಾಸಲ್ಲಿದ್ದಾಗ ಅಂಶುಮಾನ್ ಅಂಥೇಳಿ ಅವನು ಸೆಲೆಕ್ಟ್ ಆಗಿ ರಷ್ಯಾಕ್ಕೆ ಹೋಗಿ ಬಂದ. ಅವನು ಬಂದ ಮೇಲೆ ನಾನು ಅದನ್ನು ಹೇಗೆ ಪಠ್ಯದ ಕ್ರಮವಾಗಿ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೆ ಅಂದರೆ, ಅವನನ್ನು ಇಂಟರ್ವ್ಯೂ ಮಾಡ್ದಂಗೆ ಬೇರೆ ಮಕ್ಕಳೆಲ್ಲ ಒಂದೊಂದು ಪ್ರಶ್ನೆ, ಮೊದಲು ನಂಗೆ ಪ್ರಶ್ನೆ ತೋರಿಸಿರ್ತಾರೆ, ಆ ಪ್ರಶ್ನೆನ ಅವನು ಕೇಳಿದ ಹಾಗೆ, ಅವನ ಅನುಭವವನ್ನು ಹೇಳಿದ ಹಾಗೆ, ಅದು ತುಂಬ ಚೆನ್ನಾಗಿತ್ತು. ಹಾಗೆ 2-3 ಜನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದವರು ಮಕ್ಕಳಿಗೆ ನಾನು ಇಂಟರ್ವ್ಯೂ ಮಾಡಿಸ್ತಾ ಇದ್ದೆ. ಈ ಇಂಟರ್ವ್ಯೂ ಮಾಡಿಸೋದ್ರಲ್ಲಿ ಅದೇ ಒಂದು ಇನ್ನೊಂದು ಅನುಭವ ನಿಮಗೆ ಹೇಳ್ತೀನಿ. ಅದೇನು ಅಂತಂದರೆ, ಇದು ಅಂಶುಮಾನ್ ಅನುಭವ. ಅಂಶುಮಾನ್ ಅವನು ಇಂಜಿನಿಯರಿಂಗ್ ಮಾಡಿ ಇನ್ಫೋಸಿಸಲ್ಲಿ ಇಂಟರ್ವ್ಯೂ ಬಂತು. ಇನ್ಫೋಸಿಸಲ್ಲಿ ಒಂದು ಸರ್ಟಿಫಿಕೇಟ್ ನೋಡಿದರು, ಇವನು ರಷ್ಯಾಕ್ಕೆ ಹೋಗಿದ್ದ 9ನೇ ಕ್ಲಾಸಲ್ಲಿ ಅಂತ. ಆ ಇಂಟರ್ವ್ಯೂ ಆ ಟ್ರಿಪ್ ಬಗ್ಗೆನೇ ಕೇಳಿದರು, ಏನು ಅವನು ಪಾಠದ ಬಗ್ಗೆ ಕೇಳಲೇ ಇಲ್ಲ. ಅವನು ಹೇಳ್ತಾ ಇದ್ದ, ಸರ್ ನನಗೇನು ಕೇಳಲಿಲ್ಲ, ಬೇರೆ ಇದನ್ನು ಕೇಳಿದರು ಅಂತ. ಅವ್ರಿಗೆ ಗೊತ್ತು ಇದು ಮಾಡಿರೋನು ಪಾಠದಲ್ಲೂ ಮುಂದೆ ಇರ್ತಾನೆ ಅಂತ ಅನ್ನಿಸ್ತಾ ಇದೆ ಅಂತ. ಅವನಿಗೆ ನೋಡಿ, ಅದು ಇನ್ಫೋಸಿಸಲ್ಲಿ ಕೆಲಸ ಸಿಕ್ಕೋ ಹೋಗಾಯಿತು. ಇನ್ನು ಇಂಟರ್ವ್ಯೂ ಬಗ್ಗೆ ಒಂದು ಹೇಳಲೇಬೇಕು ಸರ್. ನಾನು ಸಾಮಾನ್ಯವಾಗಿ 11 ಮತ್ತು 12ನೇ ಕ್ಲಾಸಿನ ಮಕ್ಕಳಿಗೆ ಇಂಗ್ಲೀಷ್ ಮಾಡ್ತಾಯಿದ್ದೆ. ನಮ್ಮ ಪಾಠದ ಅಂಗವಾಗಿ ಪ್ರತಿ ವರ್ಷ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ. ಪ್ರಾಜೆಕ್ಟಿಗೆ ನಾನು ಇಂಟರ್ವ್ಯೂನ ತಗೊಂಡೆ 2-3 ವರ್ಷ. ಯಾಕೆ ಅಂತಂದರೆ, ಮಕ್ಕಳಿಗೆ ಇಂಟರ್ವ್ಯೂ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ಬೇಕು, ಪ್ರಶ್ನೆಗಳನ್ನು ಹೇಗೆ ಕೇಳಬೇಕು, ಸೆನ್ಸಿಬಲ್ ಪ್ರಶ್ನೆಗಳನ್ನು ಹೇಗೆ ಕೇಳಬೇಕು, ಉತ್ತರ ಬಂದಾಗ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು, ಇದನ್ನೆಲ್ಲ ಇಂಟರ್ವ್ಯೂನಲ್ಲಿ ನಾವು ಮಕ್ಕಳಿಗೆ ಕಲಿಸಿದ್ವಿ. ಆ ಇಂಟರ್ವ್ಯೂ ಮಾಡಿದ ವ್ಯಕ್ತಿಗಳಲ್ಲಿ ಎಂಥವರಿದ್ದರು ಅಂತಂದರೆ, ಬಹಳ ವಿಖ್ಯಾತರಾದಂತಹ ನಮ್ಮ ಭಾರತದ ಅಧ್ಯಕ್ಷರು ಇದ್ದರು.
ಅವರನ್ನು ಇಂಟರ್ವ್ಯೂ, ಆಗ DRDO ಹೆಡ್ ಆಗಿದ್ದರು, ಅವರನ್ನು ನಮ್ಮ ಮಕ್ಕಳು ಇಂಟರ್ವ್ಯೂ ಮಾಡಿದರು. ಹೋದಾಗೆಲ್ಲ ಮಕ್ಕಳು ಇಂಟರ್ವ್ಯೂ ಮಾಡೋ ಕ್ವಶನ್ ಎಲ್ಲ ತಯಾರು ಮಾಡಿ ಕಳಿಸ್ತಾ ಇದ್ದೆ. ಫೋಟೋ ತಗೋತಾಯಿದ್ರು, ಆಮೇಲೆ ಬೊಕ್ಕೆ ಕೊಡ್ತಾಯಿದ್ರು, ಆಮೇಲೆ ಅವರು ಕೇಳಿದ್ದನ್ನು ರೆಕಾರ್ಡ್ ಮಾಡ್ಕೊತಾಯಿದ್ದು. ಅದನ್ನು ರೆಕಾರ್ಡ್ ಮಾಡಿದ್ದನ್ನು ಈಗ ನಾವು ಮಾಡೋ ಹಾಗೆ ಸೆನ್ಸಿಬಲ್ಲಾಗಿ ಪ್ರಶ್ನೆ ಉತ್ತರ ಮಾಡ್ತಾರೆ. ಅದರಲ್ಲಿ ರಾಕೇಶ್ ಶರ್ಮಾ ಕೂಡ ಇದ್ದಾರೆ, ಆಮೇಲೆ ನಮ್ಮ GV ಅಯ್ಯರ್ ಇದ್ದಾರೆ, ಆಮೇಲೆ ತುಂಬ ಹೀಗೆ ಬೇರೆ ಬೇರೆ ಏರಿಯಾಗಳಲ್ಲಿ ಸಾಧನೆ ಮಾಡಿರುವಂಥ ಸುಮಾರು ಒಂದು 100 ಜನ 2-3 ವರ್ಷದ ಅವಧಿಯಲ್ಲಿ ಇಂಟರ್ವ್ಯೂ ಮಾಡಿದ್ದಾರೆ ನಮ್ಮ ಮಕ್ಕಳು. ಅದನ್ನೆಲ್ಲ ಬರೆಸ್ಬಿಟ್ಟು ಅದನ್ನೆಲ್ಲ ವಾಲ್ಯೂಮ್ ಮಾಡಿ ಸ್ಕೂಲಿನ ಲೈಬ್ರರಿಲಿ ಇಡ್ಸೋಕೆ ಮಾಡಿದ್ದೀನಿ. ಅದೊಂದು ಆತ್ಮತೃಪ್ತಿ. 2 ವಿಷಯ ಇದರಲ್ಲಿ, ಮಕ್ಕಳು ಸರಿಯಾಗಿ ಇಂಟರ್ವ್ಯೂ ಮಾಡೋದನ್ನು ಹೇಗೆ ಅಂತ ಕಲಿತಾರೆ. ಆಮೇಲೆ ಮಾತಾಡ್ತಾ ಇರಬೇಕಾದ್ರೆ ಅವರಿಗೆ ಎಷ್ಟೋ ವಿಷಯಗಳು ಅವರಿಂದ ಗೊತ್ತಾಗುತ್ತೆ. ಅವ್ರು ಹಾಗೆ ನಾನು ಆಗಬೇಕು ಅಂತ ಅನಿಸುತ್ತೆ. ಒಬ್ಬ ಅಂತೂ ನನಗೆ ನಿಮ್ಗೆ ಹೇಳಲೇಬೇಕು ಇದನ್ನು, ಅವನ ಹೆಸರು ಜ್ಞಾಪಕ ಬರ್ತಾಯಿದೆ, ರಾಕೇಶ್ ಅಗರ್ವಾಲ್ ಅಂತ ಯಾವುದಪ್ಪ. ಅವನು ನಮ್ಮಲ್ಲಿ 12ನೇ ಕ್ಲಾಸ್ ಮಾಡಿ IIT ಬಾಂಬೆನಲ್ಲಿ ಓದ. ಅಲ್ಲಿಂದ ಅವನು ಇದ್ದಿದ್ದು ಅಮೇರಿಕಾದ ನಾಸಾಕ್ಕೆ ಹೋಗಬೇಕು ಅಂತ. ಅದಕ್ಕೆ ಒಂದು ಅಪ್ಲಿಕೇಶನ್ ಇತ್ತು. ಆ ಅಪ್ಲಿಕೇಶನ್ ತೊಗೊಂಡ್ಬಂದಿದ್ದ. ಏನಪ್ಪ ನೀನೇ ಬಂದಿದ್ದೀಯಲ್ಲ ಅಪ್ಲಿಕೇಶನ್? ಸರ್, ಇದರಲ್ಲಿ ಒಂದು ಕಾಲಮ್ ಇದೆ, 100 ಪದದಲ್ಲಿ ನಾನು ಸ್ಕೂಲಲ್ಲಿದ್ದಾಗ ಯಾವ್ಯಾವ ಇದರಲ್ಲಿ ಭಾಗವಹಿಸಿದ್ದೆ, ನಿಮ್ಮ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಟೀಚರ್ ಹತ್ರ ಬರೆಸ್ಬೇಕು ಅಂತಿದೆ ಅಂದರು. ನಂಗೆ ತುಂಬ ಖುಷಿಯಾಗ್ಬಿಡ್ತು. ಆಮೇಲೆ ನಾನು ಇನ್ನೇನು ಮಾಡ್ತಾಯಿದ್ದೆ ಅಂದರೆ, ಪ್ರತಿ ಸತಿನೂ ಆ್ಯಕ್ಟಿವಿಟೀಸನ್ನು ನಡೆಸಿದಾಗಲೂ ಎಲ್ಲದನ್ನು ರೆಕಾರ್ಡ್ ಇಡ್ತಾಯಿದ್ದೆ. ಯಾವ ಕ್ಲಾಸು, ಎಷ್ಟನೇ ಇದು ಬಂತು, ಯಾವ ವಿಷಯ ಅಂತ. ಸೊ ಒಂದು 100 ಪದದಲ್ಲಿ ಚೆನ್ನಾಗಿ ಬರೆದಿಟ್ಕೊಂಡು ಹೊರಗಡೆ 100 ಪದದಲ್ಲಿ ಅಪ್ಲಿಕೇಶನಲ್ಲೇ ನನ್ನ ಹ್ಯಾಂಡ್ ರೈಟಿಂಗಲ್ಲಿ ಬರೆದೆ. ಅವನು ಅದಕ್ಕೋಸ್ಕರ ಬಾಂಬೆಯಿಂದ ಬಂದಿದ್ದ. ಈ ಥರ ಎಷ್ಟೋ ಸಣ್ಣ ಸಣ್ಣ ಸಂಗತಿಗಳು ನನ್ನ ಶಿಕ್ಷಕ ವೃತ್ತಿಯನ್ನು ತುಂಬ ಶ್ರೀಮಂತವಾಗಿ ಮಾಡಿದೆ. ಇನ್ನೊಂದು ಹೇಳಲೇಬೇಕು, 12ನೇ ಕ್ಲಾಸಿನ ಹುಡುಗಿ, ಇಂಗ್ಲೀಷ್ ನಾನು ಪಾಠ ಮಾಡ್ತಾ ಇದ್ದಿದ್ದು, ತುಂಬ ಚೆನ್ನಾಗಿ ಓದ್ತಾ ಇದ್ಲು. ಅವಳು ಹೇಳಿದ್ದು, ನನ್ನ ಪಾಠದಿಂದ ಅವಳು ಇದಾದಲು ಅಂತ ಇನ್ಫ್ಲೂಯೆನ್ಸ್ ಆದಲು ಅಂದರೆ ಮುಂದೆ ಇಂಗ್ಲೀಷನ್ನೇ ತಗೋತೀನಿ ಅಂತ ಹೇಳಿದೆ. ಅವ್ರ ತಂದೆ ತಾಯಿಗೆ ಇಂಗ್ಲೀಷ್ ತೊಗೊಂಡ್ರೆ ಹಾಗೆ, ಇಂಜಿನಿಯರ್ ಮಾಡಬೇಕು, ಅವಳು ಸೈನ್ಸ್ ತೊಗೊಂಡಿದ್ಲು ಅಂತ. ಆ ತಂದೆ ತಾಯಿ ನನ್ನ ತಂದೆ ಬಂದುಬಿಟ್ರು, ನೋಡಿ ಸರ್, ನಿಮ್ಮ ಶಿಷ್ಯೆ ಅವಳಿಗೆ ಸೈನ್ಸಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರ್ತಾಯಿದೆ, ಇಂಜಿನಿಯರಿಂಗ್ ಆಗಬೇಕು ಅಂದರೆ ಇಂಗ್ಲೀಷನ್ನು ತಗೋತೀನಿ ಅಂತೇಳಿ, ನೀವು ಇಂಗ್ಲೀಷ್ ಟೀಚರ್ ಅಂತೆ ಅಂತ. ನಾ ಈಗ ಏನು ಮಾಡೋದು, ನಂಗೆ ಧರ್ಮ ಸಂಕಟ, ನೀನು ಇಂಗ್ಲೀಷ್ ತಗೋಂತ ಅನ್ನೋದು ಸಹಜವಾಗಿ ನನ್ನ ಧರ್ಮಕ್ಕೆ ಸೇರಿದ್ದು. ಬೇಡ ಅಂತ ಹೇಳಿದರೆ ನಾನೇ ಆತ್ಮವಂಚನೆ ಮಾಡ್ಕೊಂಡು ಹಾಗಾಗುತ್ತೆ. ಅಪ್ಪ ಅಮ್ಮನ ಮಾತನ್ನು ಕೇಳಬೇಕು. ಅದಕ್ಕೆ ನಾನು ಹೇಳಿದೆ, ಅವಳನ್ನು ಕರೆದ್ಬಿಟ್ಟು, ನೋಡಮ್ಮ, ನಿಮ್ಮ ಅಪ್ಪ ಅಮ್ಮ ಯೋಚನೆ ಮಾಡ್ತಿರೋದು ಸರಿ ಇದೆ, ನೀನು ಇಂಜಿನಿಯರ್ ಆಗು, ನಿಂಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದರೆ ಒಂದು ಡೈರಿ ಮೇಂಟೈನ್ ಮಾಡು, ನಿನಗೆ ಯಾವಾಗ ಏನೇನು ಬರೀಬೇಕು ಅಂತ ತುಂಬ ಚೆನ್ನಾಗಿ ಬರಿತಾಯಿದ್ಲು, ಕತೆ ಬರಿತಾಯಿದ್ಲು, ಪೊಯಮ್ಸ್ ಬರಿತಾಯಿದ್ಲು, ಇಂಗ್ಲೀಷಲ್ಲಿ ಎಲ್ಲ ಬರಿ. ಆದರೆ ನಿಮ್ಮ ತಂದೆ ತಾಯಿ ಹೇಳಿದಾಗ ಕೇಳು. ಅವಳು ಆಮೇಲೆ ಆರ್ಕಿಟೆಕ್ಚರ್ ಅಲ್ಲು. ಇದನ್ನು ನಾನು ಹೇಳಿದೆ, ನಿಮ್ಮ ಬರೀತಿದ್ದ ಹಾಗೆ ನಿಂಗೆ ಟೈಮ್ ಸಿಕ್ಕಿದ್ರೆ ನನ್ನ ಹತ್ರ ಬಾ, ನಾನು ನೋಡಿ ಹೇಳ್ತೀನಿ ಅಂತ ಹೇಳಿದೆ. ಒಂದಷ್ಟು ದಿವಸ ಅದು ಆಯಿತು. ಹೀಗೆ ಅವರು ಯಾರು ಮಕ್ಕಳನ್ನು ನಾನು ನೇರವಾಗಿ ಇನ್ಫ್ಲೂಯೆನ್ಸ್ ಮಾಡದೇ ಇದ್ದರೂ ಕೂಡ ಅವ್ರ ಹಾಗೆ ಇನ್ಫ್ಲೂಯೆನ್ಸ್. ಎಷ್ಟೋ ಜನ ಇಂಗ್ಲೀಷೇ ತೊಗೊಂಡಿದ್ದಾರೆ, ಸೈನ್ಸ್ ಓದಿ ಕೂಡ ಇಂಗ್ಲೀಷನ್ನೇ ತೊಗೊಂಡಿದ್ದಾರೆ. ಆ ಥರ ಈ ಥರ ಸಣ್ಣ ಸಣ್ಣ ಅನುಭವಗಳೆಲ್ಲ ನನಗೆ ನಿಜವಾಗ್ಲೂ ಜ್ಞಾಪಕ ಮಾಡಿಕೊಂಡಾಗ ನನ್ನ ವೃತ್ತಿ ನನಗೆ ಸಾರ್ಥಕ್ಯ ತಂದಿದೆ ಅಂತ ಖಂಡಿತವಾಗಿಯೂ ಅನಿಸಿದೆ ಸರ್. ಈ ಥರ ಎಷ್ಟೋ ವಿಷಯಗಳು, ಒಂದಲ್ಲ ಎರಡಲ್ಲ, ನಾನು ಅದೆಲ್ಲವನ್ನು ಸೇರಿಸ್ಬಿಟ್ಟು ನನ್ನ ಆಟೋಬಯೋಗ್ರಫಿಕಲ್ ಅಂತ ಆತ್ಮಚರಿತ್ರೆಯ ಒಂದು ಇದನ್ನು, ಮೇಷ್ಟ್ರೇ ನೀವೇನು ಕಲಿತೀರಿ ಅಂತ 2019 ಅದು ಬಂತು. ಅದನ್ನು ಇಂಗ್ಲೀಷ್ಗೂ ಕೂಡ ನಾನು ಟ್ರಾನ್ಸ್ಲೇಟ್ ಮಾಡಿಸಿದ್ದೀನಿ. ಈಗ ಸದ್ಯದಲ್ಲೇ ಅದು ಬರುತ್ತೆ. ಅದರಲ್ಲಿ ನಾನು ನೀವು ಕೇಳಿದ ಹಾಗೆ, ಮೊದಲನೇ ಪ್ರಶ್ನೆ ಕೇಳಿದ ಹಾಗೆ, ಅಲ್ಲಿಂದ ಹೊರಟು 74ರಿಂದ ಅಸ್ಸಾಮಿಗೆ ಹೋದದ್ದು, ವಾಪಸ್ ಬಂದದ್ದು ಎಲ್ಲದನ್ನು ಅದರಲ್ಲಿ ರೆಕಾರ್ಡ್ ಮಾಡಿ ಮಕ್ಕಳಿಗೆ ನಾವು ಹೇಳ್ತಾ ಇದ್ದೀನಿ, ಯಾರು ಹೇಳಬೇಕು ಅಂತ ನಂದೊಂದು. ಕೇಂದ್ರೀಯ ವಿದ್ಯಾಲಯದಲ್ಲಿ ಒಂಥರ ಎಲ್ಲ ರೀತಿಯ ಎಲ್ಲ ರಾಜ್ಯಗಳ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಇರ್ತಾರೆ. ಹೇಗೆ ಹೋಮೋಜಿನಿಯಸ್ ಆಗಿ ಹೊಂದ್ಕೊಂಡಿರ್ತಾರ, ಅಥವಾ ಲೋಕಲ್ಲು ಮತ್ತು ಬೇರೆ ರಾಜ್ಯದಿಂದ ಬಂದವರು ಅನ್ನುವಂಥದ್ದು ಹುಡುಗರಲ್ಲಿ ಒಳ್ಳೆ ಪ್ರಶ್ನೆ ಸರ್ ಇದು. ನಾನು ಪ್ರತಿ ತರಗತಿನಲ್ಲೂ
ಕೇಂದ್ರೀಯ ವಿದ್ಯಾಲಯದಲ್ಲಿ ಇದ್ದಷ್ಟು ದಿವಸನೂ ಅನುಭವಿಸಿರೋದು ಅಂದರೆ ನಾನು ಕರೀತಾ ಇದ್ದಿದ್ದು ಹಾಗೆ ಪ್ರತಿಯೊಂದು ತರಗತಿಯೂ ಒಂದು ಮಿನಿ ಇಂಡಿಯಾ. ಉತ್ತರ ಭಾರತದಲ್ಲಿ ಸ್ವಲ್ಪ ಹಿಂದಿ ಭಾಷಿಕರು ಜಾಸ್ತಿ ಇರ್ಬೋದು, ದಕ್ಷಿಣ ಭಾರತದಲ್ಲಿ ಸ್ವಲ್ಪ ನಮ್ಮ ದಕ್ಷಿಣ ಭಾರತದ ರಾಜ್ಯದ ವಿದ್ಯಾರ್ಥಿಗಳು ಜಾಸ್ತಿ ಇರ್ಬೋದು. ಆದರೆ ಪ್ರತಿಯೊಂದು ತರಗತಿಗಳು, ಸ್ಕೂಲಲ್ಲ ತರಗತಿ ಕೂಡ ಒಂದು ಮಿನಿ ಇಂಡಿಯಾ ಅಂತಲೇ ಕರೀತಾ ಇದ್ದಿದ್ದು. ಆಮೇಲೆ ಎಷ್ಟು ಸಹಜವಾಗಿ ಹೊಂದ್ಕೊಳ್ತಾ ಇದ್ರು ಅಂತಂದರೆ ವ್ಯತ್ಯಾಸ ಕಾಣಿಸೋದಕ್ಕೆ ಸಾಧ್ಯವೇ ಇಲ್ಲ. ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದ ವಿದ್ಯಾರ್ಥಿಗಳು ಹಿಂದಿಯನ್ನು ಉತ್ತರ ಭಾರತದ ವಿದ್ಯಾರ್ಥಿಗಳಿಗಿಂತ ಚೆನ್ನಾಗಿ ಕಲಿತು ಆಡ್ತಾಯಿದ್ರು. ಹಾಗಾಗಿ ಆಡೋ ಭಾಷೆ ಹಿಂದಿನೇ ಆಗ್ತು. ಈಗ ನನ್ನ ಮಕ್ಕಳಿಬ್ಬರು ಸೆಂಟ್ರಲ್ ಸ್ಕೂಲ್ನಲ್ಲೇ ಓದೋರು, ಅವರು ಹಿಂದಿ ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ಭಾರತದ ಯಾವ ಭಾಗದಲ್ಲ ಬೇಕಾದರೂ ಇರ್ಬೋದು ಅಷ್ಟರ ಮಟ್ಟಿಗೆ. ಆದ್ದರಿಂದ ಸಹಜವಾಗಿ ಅನ್ಯೋನ್ಯತೆ ಪ್ರತಿಯೊಂದು ತರಗತಿಯಲ್ಲೂ ಕಾಣ್ತೀವಿ. ಆಮೇಲೆ ಇನ್ನೊಂದು ಏನು ಅಂತಂದರೆ ನಾವು ಡ್ಯಾನ್ಸ್ ಕಲಿಸ್ತಾ ಇದ್ದೆ. ನಾನು ಖುದ್ದಾಗಿ ಡ್ಯಾನ್ಸ್, ನಮ್ಮ ಕರ್ನಾಟಕದ ಜಾನಪದ ನೃತ್ಯಗಳನ್ನು ಕಲಿಸ್ತಾ ಇದ್ದೆ ನಮ್ಮ ಮಕ್ಕಳಿಗೆ. ಅದರಲ್ಲಿ ಅಸ್ಸಾಮಲ್ಲಿದ್ದಾಗ ಅಸ್ಸಾಮಿ ಜನರನ್ನು ಕರ್ಕೋತಾ ಇದ್ದೆ, ಹಿಂದಿ ಜನರನ್ನು ಕರ್ತಾ ಇದ್ದೆ, ನಮ್ಮವ್ರನ್ನೂ ಕರ್ಕೋತಾ ಇದ್ದೆ. ಅವರು ತುಂಬ ಆಸ್ಥೆಯಿಂದ ಎಲ್ಲದನ್ನು ಕಲಿತಾರೆ. ಹಾಡಿರ್ಬೋದು, ನೃತ್ಯ ಇರ್ಬೋದು. ವೈಯಕ್ತಿಕವಾಗಿ ಕೇಳಿದರೆ ಸೆಂಟ್ರಲ್ ಸ್ಕೂಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಭಾರತಕ್ಕೆ ಒಂದು ವರ. ಈಗ 2000 ಸ್ಕೂಲುಗಳಿದೆ ಆಲ್ಮೋಸ್ಟು. ಈಗ ನಾನು ಮೊನ್ನೆ ನೋಡ್ತಾ ಇದ್ದೆ ವಾಟ್ಸಪ್ಪಲ್ಲಿ, ಸೆಂಟ್ರಲ್ ಸ್ಕೂಲ್ನಲ್ಲಿ ಇದ್ದು ಓದಿ ಪ್ರತಿಭಾವಂತರಾಗಿ ಸಮಾಜದ ಅತ್ಯುತ್ತಮ ಶ್ರೇಣಿಗೆ ಹೋಗಿ ಕೆಲಸವನ್ನು ನಿಭಾಯಿಸ್ತಿರುವಂಥವರ ಒಂದು ಇಂಟರ್ವ್ಯೂನ ಕೊಟ್ಟಿದೆ, 2 ನಿಮಿಷ. ನಂಗೆ ಭಾರಿ ಖುಷಿ, ಅದನ್ನು ನೋಡ್ತಿದ್ದಾಗೆ ಖುಷಿ ಆಗ್ತಾಯಿದೆ. ಖುಷಿ ಆಯಿತು, ಯಾಕೆಂದ್ರೆ ನಾನು ಆ ಸೆಂಟ್ರಲ್ ಸ್ಕೂಲ್ ಓದಿದೆ. ನನಗೆ ಹೀಗೆ ಮಾಡ್ತಾಯಿದ್ರು, ಪ್ರೇಯರ್ನಲ್ಲಿ ಹೀಗಿತ್ತು. ಪ್ರೇಯರ್ ಒಂದು ದಿವಸನೂ ಬೋರ್ ಆಗ್ತಾಯಿರಲಿಲ್ಲ. ಒಬ್ಬರು ಹೇಳಿದ್ದು, ಪ್ರೇಯರ್ ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ದೇರ್ ಲರ್ನಿಂಗ್. ಇದು ಆ ಥರ ಇತ್ತು, ಕಲಿಯೋದಕ್ಕೆ ತುಂಬ ಅವಕಾಶ ಇರ್ತಾಯಿತ್ತು ಅಂತ. ಹಾಗಾಗಿ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಮಕ್ಕಳು ಬೇರೆ ಬೇರೆ ಭಾಷೆ ಮಾತಾಡ್ತಾ ಇದ್ದರೂ ಕೂಡ ಅವರ ಮನೆಗಳಲ್ಲಿ ಅಲ್ಲಿ ಒಂದಾಗಿದೆ. ಭಾರತವನ್ನು ನೋಡಬೇಕಾದ್ರೆ ನಾನು ಎಷ್ಟೋ ಸರ್ತಿ ಹೇಳ್ತಾ ಇದ್ದೆ, ನೀವು ಭಾರತ ಪೂರ್ಣವಾಗಿ ನೀವು ಹೋಗೋಕ್ಕಾಗದೇ ಇದ್ದರೆ ನಮ್ಮ ಕೇಂದ್ರೀಯ ವಿದ್ಯಾಲಯಕ್ಕೆ ಬನ್ನಿ, ಸೆಂಟ್ರಲ್ ಸ್ಕೂಲ್ಗೆ ಬನ್ನಿ, ಒಂದು ಕ್ಲಾಸಿಗೆ ಹೋಗಿ ಸಾಕು ಅಂತ. ಆ ಥರ ಅನುಭವ ನಮ್ಮ ಕೇಂದ್ರೀಯ ವಿದ್ಯಾಲಯದಲ್ಲಿ. ಇದುವರೆಗೆ ತಮ್ಮ ಅಪಾರವಾದ ಮತ್ತು ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ಅನುಭವಗಳನ್ನು ತಾವು ನಮ್ಮ ಕೇಳುಗರಿಗೆ ಕೇಳಿಸಿದ್ದೀರಾ. ತಮಗೆ ಧನ್ಯವಾದಗಳು ಡಾಕ್ಟರ್ ಸುಬ್ಬಣ್ಣ ಅವರೇ. ನನಗೂ ಅಷ್ಟೇ ಖುಷಿಯಾಗಿದೆ, ಯಾಕೆಂದರೆ ನನಗೆ ಇಲ್ಲಿಗೆ ಬರೋದು, ಗೋಪಾಲ ಸ್ವಾಮಿ ಇದಕ್ಕೆ ಬರೋದು ಲೈಕ್ ಹೋಮ್ ಕಮಿಂಗ್. 2, ಒಂದು ಅಲ್ಲಿ ಲೈಬ್ರರಿಯನ್ನೊಬ್ಬರು, ಆ ಗ್ರಂಥಪಾಲಕರ ಹೆಸರು ಕಲಗಾರ ವೆಂಕಟರಮಣ ಅಂತ, ನನ್ನ ಪುಸ್ತಕಗಳನ್ನು ಕಳಿಸಿದ್ದೆ ಇಲ್ಲಿಗೆ. ಅದನ್ನು ಮಕ್ಕಳ ಹತ್ರ ಓದಿಸಿ ಆ ಪುಸ್ತಕಗಳ ಬಗ್ಗೆ ಮಕ್ಕಳು 1 ಪೇಜು 2 ಪೇಜು ಬರೆದು ವಿಮರ್ಶೆಯನ್ನು ಕಳಿಸಿದ್ರು. ತುಂಬ ಒಳ್ಳೆ ಹ್ಯಾಂಡ್ ರೈಟಿಂಗು, ವಿಷಯನೂ ಅಷ್ಟೇ ಚೆನ್ನಾಗಿರ್ತಾ ಇತ್ತು. ಹಾಗಾಗಿ ಗೋಪಾಲ ಸ್ವಾಮಿ ಸ್ಕೂಲಿಗೆ ಬರಬೇಕು ಅಂತ ಹೇಳಿದೆ. ನಾವು 1-2 ಸತಿ ಅಂತೂ ನಾನು ಮಂಜುನಾಥ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನಾನು ಮೈಸೂರಿಗೆ ಬರ್ತಾಯಿದ್ದೀನಿ ಸರ್, ನಿಮ್ಮ ಸ್ಕೂಲಿಗೆ ಬರಬೇಕು ಅಂತ. ಅದೇನೋ ಕಾರಣದಿಂದ ಬರೋಕ್ಕಾಗಲಿಲ್ಲ. ಆದರೆ ಈಗ ಹೋದ್ಸಲ ತಮ್ಮ ಪರಿಚಯ ಆಗಿ ಆಕಾಶವಾಣಿ ಇದರಲ್ಲಿ ಬಾನುಲಿನಲ್ಲಿ ನಾನು 1-2 ವಿಷಯದ ಬಗ್ಗೆ ಮಾತಾಡಿದ್ದೆ. ಅದನ್ನು ಈ ಸಲ ಬರಬೇಕಾದ್ರೂ ನನ್ನ ಮನೆಗೆ ನಾನು ಬರ್ತಾಯಿದ್ದೀನಿ ಅನ್ನೋ ಭಾವನೆ ನನಗಿದೆ. ಅವಕಾಶ ನೀಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ವಂದನೆಗಳು ಸರ್. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.